ಗಮನಕ್ಕೆ ಬಂದಾಗ ಅವರು ಅದನ್ನು ಭಾಳ ಸೀರಿಯಸ್ ಆಗಿ ಅಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಚೀಫ್ ಎಕ್ಸಾಮಿನೇಷನ್ ಕಂಟ್ರೋಲರ್ ನೋಡಬೇಕಾಗಿತ್ತು. ಆದರೂ ಅವ್ರದ್ದು ಎಷ್ಟು ಕ್ಯಾಶುವಲ್ ಅಪ್ರೋಚ್ ಅಂತಂದ್ರೆ ಎರಡನೇ ಸರ್ತಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದಾಗ ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಕೊಟ್ಟಿದ್ದು ಥರ್ಡ್ ಪಾರ್ಟಿಯಿಂದ ಯಾವುದೋ ಭಾಷಾಂತರ ತಜ್ಞರಿಂದ ಅಲ್ಲ. ಇದ್ರ ಬಗ್ಗೆ ತಾವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಆಮೇಲೆ ಅಲ್ಲಿ ಇನ್ನೊಂದು ಸ್ಟ್ರಕ್ಚರ್ ಏನೈತಿ KPSCದು, ಅಲ್ಲಿ ಚೀಫ್ ಎಕ್ಸಾಮಿನೇಷನ್ ಆಫೀಸರ್ ಏನಿರ್ತಾರೆ ಅವರು ನಮ್ಮ ರಾಜ್ಯದವರಲ್ಲ, ಅವರು ಹೊರ ರಾಜ್ಯದ IAS ಆಫೀಸರ್. ಓಟಾ ಕಮಿಟಿ ಶಿಫಾರಸು ಅದೇ ಇಲ್ಲ ಯಾವ್ದಾರು ಇರಲಿ, ಲೋಕಲ್ನವ್ರಿಗೆ ಬೇಡ ಅಂತ ಹೇಳಿ ಇರಲಿ, ಕಂಟ್ರೋಲ್ ಎಕ್ಸಾಮಿನೇಷನ್ ಇರಲಿ. ಅದ್ರ ಪ್ರಕಾರ ಇದ್ದವರು ಅವರು ಬೇರೆ ರಾಜ್ಯದ IAS ಆಫೀಸರ್. ಅವರು ತಮ್ಮ ಇಂಟ್ರೆಸ್ಟ್ಲೇ ಬಂದಿರ್ತಾರೋ ಅಥವಾ ಅವ್ರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮೇಲೆ ಇಲ್ಲಿ ಬಂದಿರ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ಅವರು ಕ್ಯಾಶುವಲ್ ಅಪ್ರೋಚ್ ಇದಕ್ಕೆ ನೀವು ಒಂದು ಭಾಳ ಉತ್ತಮವಾಗಿ ಹೇಳಿದ್ರಿ. ಇದನ್ನು ನಾವು ಕ್ರಿಮಿನಲ್ ಆ್ಯಕ್ಷನ್ ತೆಗೆದುಕೊಂಡು ಬಗ್ಗೆ ವಿಚಾರ ಮಾಡ್ತೇವೆ ಅಂತ. ಹಾಕ್ರಿ ಅಂಥವ್ರನ್ನೆಲ್ಲ ಜೈಲಿಗೆ ಹಾಕ್ರಿ. ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದ ಭವಿಷ್ಯದ ಜೊತೆ ಆಟ ಆಡೋವಂಥವ್ರನ್ನ ಜೈಲಿಗೆ ಹಾಕ್ರಿ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿರಿ. IAS ಆಫೀಸರ್ಗಳು ಅಂತಂದ್ರೆ ಅವ್ರಿಗೇನು ಸಂಪೂರ್ಣ ಬಾರಾಕೂನ್ ಮಾಫೇನ್ರಿ ಅವ್ರಿಗೆ? ಇಷ್ಟೆಲ್ಲ ನಿಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಟ್ವೀಟ್ ಮಾಡ್ತಾರಂತಂದ್ರೆ ಅದಕ್ಕೆ ಒಂದು ರೀತಿ ಕ್ಯಾಶುವಲ್ ಆಗಿ ಮುಖ್ಯಮಂತ್ರಿಗಳನ್ನೇ ಅವಹೇಳನ ಮಾಡುವಂಥ ಟ್ವೀಟ್ ಅವ ಮಾಡ್ತಾನಂತಂದ್ರೆ ಅವ್ರನ್ನ ಜೈಲಿಗೆ ಹಾಕ್ರಿ ನೀವು. ಯಾವ ರೀತಿ ದುರಂಕಾರ ಅವ್ರದ್ದು? ಆ ದುರಂಕಾರದ ಬೆಲೆ ಯಾರು ಕೊಡ್ತಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳ ನಮ್ಮ ಧಾರವಾಡ ಸರ್ ನಿಮಗೆ ಗೊತ್ತಿದ್ದಂಗೆ ಭಾಳಷ್ಟು ಜನ ಉತ್ತರ ಕರ್ನಾಟಕದ ಜನ ಅಲ್ಲ, ಅಲ್ಲಿ ಹುಡುಗರು ಅಲ್ಲಿ ಕಲಿಯಕ್ಕೆ ಬಂದಿರ್ತಾರೆ. 3, 4, 5 ವರ್ಷ ಪಾಪ ಅವು ಅಲ್ಲಿ ಕಲಿತಿರ್ತಾವೆ. ನಾವೆಲ್ಲರೂ ಊಟಕ್ಕೆ ಹೋಗ್ತೇವಲ್ಲ, ಅಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ನೀಡಕ್ಕೆ ಬಂದಿರ್ತಾರೆ ಅವು. ಯಾಕಂದ್ರೆ ಅವ್ರಿಗೆ ಅಪ್ಪ ಅವ್ವ ಅವರಿಗೆ ಅಲ್ಲಿ ಇಟ್ಟು ಕಲಿಸುವಂಥ ಶಕ್ತಿ ಇರೋದಿಲ್ಲ. ನಮ್ಮ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಯಾವುದೋ ಮದುವೆ ಆದರೂ ಕೂಡ ಈಗ ಅವು ಪಾಪ ಊಟಕ್ಕೆ ನೀಡಕ್ಕೆ ನಿಂತಿರ್ತಾರಲ್ಲ, ಅಥವಾ ನಾವೆಲ್ಲರಲ್ಲೇ ಸರ್ವ್ ಕುತ್ಕೊಳ್ಳುವಂಥ ವ್ಯವಸ್ಥೆ ಇತ್ತಂದ್ರೆ ತಂದು ಕೊಡೋ ಹುಡುಗರು ಎಷ್ಟು ಕಲ್ತು ಹುಡುಗರು ಪಾಪ ಏನು ಆಸೆ ಇಟ್ಕೊಂಡು ಅವ್ರು ತಮ್ಮ ಜೀವನದಲ್ಲಿ ಈ ಎಕ್ಸಾಮಿನೇಷನ್ನ ಬರೆಯೋಕ್ಕೆ ಕುಂತಿರ್ತಾರೆ. ಅಂಥವ್ರಿಗೆ ಇಂಥವ್ರಿಂದ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ತಾವು ಲಕ್ಷ್ಯ ಕೊಡಬೇಕು. ಹೈಕೋರ್ಟದ್ದು ಅಬ್ಸರ್ವೇಷನ್ ಕೂಡ ತಾವು ನೋಡಿರಿ, ಸಾಧ್ಯ ಆದರೆ ಅದು ವಿಡಿಯೋ ಕ್ಲಿಪ್ಪು ತರಿಸಿ ನೋಡಿರಿ. ನಿನ್ನೆ 2 ಬೆಂಚ್ ಹೈಕೋರ್ಟ್ ಜಡ್ಜಸ್ಸು ಅವ್ರೇನಂತ ಹೇಳಿದ್ದಾರೆ ಕರಪ್ಷನ್ ಬಗ್ಗೆ? ಸಗಣಿ ತಿಂತೀರಿಪ್ಪ, 100ಕ್ಕೆ 100 ಸಗಣಿ ತಿನ್ಬೇಡ್ರಿ ಅಂತ ಹೇಳ್ಯಾರ. ಇದೇ ಶಬ್ದ ಉಪಯೋಗ ಮಾಡಿದ್ದಾರೆ ಹೈಕೋರ್ಟ್ ಜಡ್ಜ್. KPSCಯಲ್ಲಿ ಸಗಣಿ ತಿಂದು ಅಪಾಯಿಂಟ್ಮೆಂಟ್ ಮಾಡ್ತೀರಿ, 100ಕ್ಕೆ 100 ಸಗಣಿ ತಿನ್ಬೇಡ್ರಿ, ಸ್ವಲ್ಪ ಆದರೂ ಪ್ರಾಮಾಣಿಕರನ್ನ 50% ಆದರೂ ಪ್ರಾಮಾಣಿಕರನ್ನ ಅಲ್ಲಿ KPSC ಹೋಗೋ ತೊಗೊಂಬರ್ರಿ ಅಂತ ಹೇಳ್ತಾರೆ.